ಅದೇ ಮೇಡಮ್ ಹೇಳಿದಂಗೆ ನಾನು ಆದಷ್ಟು ಮೂವೀಸಿಂದ ದೂರನೇ ಇದ್ದಿದ್ದು. ಓದಬೇಕಾದ್ರೆ ನಾವು ಇದರ ಹಾಸ್ಪಿಟಲಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ನಿದ್ದೆ ಮಾಡ್ತಿದ್ವಿ. ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ. ಎಲ್ಲರೂ ಚೆನ್ನಾಗೇ ಆ್ಯಕ್ಟ್ ಮಾಡ್ತಾರೆ. ಎರಡೂ ಥರ ಇಷ್ಟ. ಅದು ತುಂಬ ಅಂದರೆ ಆ್ಯಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹೀಸ್ ಪ್ಲೇಡ್ ಇಟ್ ವೆರಿ ವೆಲ್. ಸೊ ಇಫ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಆರ್ಟಿಸ್ಟ್ both positive and negative roles he does excellently well. ಮದುವೆ ಅನ್ನೋ ಕಾನ್ಸೆಪ್ಟ್ ಕೆಲವರಿಗೆ ಹೀಗೆ ಆಗ್ಬೇಕು ಅಂತ ಒಂದು ಔಟ್ಲುಕ್ ಇರುತ್ತೆ. ಏನಾದರೂ ಇಷ್ಟ ಥರ ಡ್ರೀಮ್ಗಳು ಇದೇ ಥರ ಆಗಬೇಕು ಅಲ್ಲ, ನನಗೆ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಕಳಿಸ್ಬಿಡೋಣ, ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಮಾಡ್ಬಿಡೋಣ ಅನ್ನೋ ಥರ ಇತ್ತು. ಯಾಕೆಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ, ನಮ್ಮ ಅಣ್ಣನ ಮದುವೆಯಿಂದ ಹಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲಾದರೂ. ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿದ್ರೆ ಆಯಿತು ಅಂತ. ಆದರೆ ನಂಗೆ ಆಗಲ್ಲ. ಅದು ಮತ್ತೆ ಅದು ಸಾವಿರಾರು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ, ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ. ಈಗ ಮೋಸ್ಟ್ಲಿ ಹಂಗೆ ಸಿಂಪಲಾಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತೋ ಇಲ್ವೋ. ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೇಳ್ತಿರೋದು, ತಾಯಂದ್ರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ